MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನೋಡಿ ಎಂಥ ಸ್ಥಿತಿ. ನೀರು ಬಿಡಲ್ಲ ಅಂತ ಭಾರತ ಹೇಳಾಯಿತು. ಅದಾದ್ಮೇಲೆ ಏನು ಅಂತಂದರೆ ನೀರು ಬಿಡದೇ ಇರಂಗೆ ಏನೇನು ಮಾಡಬೇಕು ಎಲ್ಲದೂ ಕೂಡ ಈಗ ಪಾಕಿಸ್ತಾನದ ನದಿಯ ಒಡಲು ಖಾಲಿ ಆಗ್ತಾ ಇದೆ. ಇಲ್ಲಿಂದ ಹೋದರೆ ನೀರು, ಇಲ್ಲಿಂದ ಹೋದ್ರೇ ಬೆಳೆ, ಇಲ್ಲಿಂದ ನೀರು ಹೋದ್ರೇ ಕೂಳು, ಬಾಯಿ ಬಡ್ಕೊಂಡು ಸಾಯಬೇಕು ಅಂತ ಸ್ಥಿತಿ. ಜಮ್ಮುವಿನ ರಾಂಬನ್ನಲ್ಲಿರುವಂಥ ಬಾಗ್ಲಿಹಾರ್ ಡ್ಯಾಮ್, ಅಲ್ಲಿಂದ ನೀರು ಬಿಡ್ತಾ ಇಲ್ಲ. ಕಿಶನ್ ಗಂಗಾ ಡ್ಯಾಮ್ನಿಂದಲೂ ಕೂಡ ನೀರು ಬಿಡ್ತಾ ಇಲ್ಲ. ಜೊತೆಗೇನು ಅಂದರೆ ಈ ಡ್ಯಾಮ್ಗಳಲ್ಲಿ ಎಲ್ಲೆಲ್ಲಿ ಹೂಳು ತುಂಬಿತ್ತಲ್ಲ, ಆ ಹೂಳನ್ನು ತೆಗಿತಾ ಇದೆ ಭಾರತ, ಹೆಚ್ಚೆಚ್ಚು ನೀರು ತುಂಬಿಕೊಳ್ಳಿ ಅಂತ, ಬಿಡಬಾರ್ದು ಅದಕ್ಕೆ ಅಂತ. ನನಗನ್ಸುತ್ತೆ ಸರಿಸುಮಾರು 85-86ರಲ್ಲಿ ಒಂದು ಸರಿ ಹೂಳು ತೆಗೆಯುವಂಥ ಪ್ರಯತ್ನಗಳಾದರೆ ಇಲ್ಲಿ ತನಕ ಅಂಥ ಪ್ರಯತ್ನಗಳನ್ನು ಮಾಡಿರಲಿಲ್ಲ. ಭಾರತ ಈಗ ಹೂಳು ತೆಗಿತಾ ಇದೆ ಬೇರೆ ಬೇರೆ ನದಿಯ ಡ್ಯಾಮ್ಗಳಲ್ಲಿ. ಪಾಕಿಗೆ ಹರಿತಾ ಇದ್ದಂಥ ನೀರು ಈಗ ನೋಡಿ ಇದು ಅಲ್ಲಲ್ಲಿ ನೀರು ನಿಂತಿದೆ, ತೊಳ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಇಲ್ಲ ಇಷ್ಟು ನೀರಲ್ಲಿ. ಇಂಥ ಸ್ಥಿತಿ, ಎಂಥ ಗತಿ ನೋಡಿ. ಮೊದಲೇ ಭಿಕ್ಷುಕ ರಾಷ್ಟ್ರ, ದರಿದ್ರ ರಾಷ್ಟ್ರ, ದರ್ಬೇಸಿ ರಾಷ್ಟ್ರ. ಬೇರೆ ಬೇರೆಯವ್ರು ಏನಾದರೂ ತಿನ್ನಕ್ಕೆ ಕೊಟ್ಟರೆ ಮಾತ್ರ ಕೂಳು, ಈ ಕಡೆಗೆ ಭಾರತ ನೀರು ಕೊಟ್ಟರೆ ಮಾತ್ರ ಕುಡಿಯೋಕ್ಕೆ ನೀರು. ಆ ಕಡೆಗೆ ಕೂಳು ಇಲ್ಲ, ಈ ಕಡೆಗೆ ನೀರು ಇಲ್ಲ, ಅಂಥ ಒಂದು ಸ್ಥಿತಿ. ಆರ್ಭಟ ಮಾತ್ರ ಯಾರಿಗೂ ಕಡಿಮೆ ಇಲ್ಲ ಅನ್ನಂಗೆ. ಮಾತೆತ್ತಿದ್ರೆ ನಾವು ಆ ಬಾಂಬ್ಗಳಿದೆ ನಮ್ಮಲ್ಲಿ, ಈ ಬಾಂಬ್ಗಳಿದೆ ನಮ್ಮಲ್ಲಿ, ಅಣು ಬಾಂಬ್ಗಳಿದೆ ನಮ್ಮಲ್ಲಿ, ಭಾರತದ ಹತ್ರ ಯಾವುದು ಇಲ್ಲವೇ ಇಲ್ಲೇನೋ ಅನ್ನೋ ರೀತಿಯಲ್ಲಿ ಮಾತಾಡುವಂಥ ಧಾಟಿ, ಆ ಧಾಡಸಿತನ, ಆ ಅಹಂಕಾರ. ಈಗ ನೋಡಿ ನೀರಿಲ್ದೇ ಸಾಯಬೇಕು, ನೀರಿಲ್ದೇ ಅಂಥ ಒಂದು ಸ್ಥಿತಿ. ಇನ್ನು ಭಾರತ ಸಡ್ಡು ಹೊಡಿತಾನೇ ಇದೆ. ಪಾಕಿಸ್ತಾನಕ್ಕೆ ಯಾವುದೇ ಮಾಹಿತಿ ಇಲ್ಲ, ಆದರೆ ಏನೇನು ಜಲವಿದ್ಯುತ್ ಕೇಂದ್ರಗಳಿಗೆ ಶಕ್ತಿ ತುಂಬಬೇಕು ಅದನ್ನು ಮಾಡ್ತಾನೇ ಇದೆ. ಹೂಳು ತೆಗಿತಾ ಇದೆ. ಬಾಗ್ಲಿಹಾರ್ ಕಿಶನ್ ಗಂಗಾ ಡ್ಯಾಮ್ನಲ್ಲಿ ಕಾಮಗಾರಿ ಶುರು ಮಾಡಿದೆ. ಬೇಕಾದ ನೀರು ತುಂಬ್ಕೋತೀವಿ, ಬೇಡದಾಗ ಬಿಡ್ತೀವಿ ನಾವು, ನಮ್ಮ ಇಷ್ಟ. NHPC ಕಂಪನಿಯಿಂದ ಈಗಾಗಲೇ ಕಾಮಗಾರಿ ಶುರುವಾಗಿದೆ. ಬಾಗ್ಲಿಹಾರ್ ಜಲವಿದ್ಯುತ್ ಕೇಂದ್ರ ಅಲ್ಲಿ ಈಗಾಗಲೇ ಕಾಮಗಾರಿಗಳನ್ನು ಶುರು ಮಾಡಿದೆ. ಏನು ಮಾಹಿತಿ ಕೊಟ್ಟಿಲ್ಲ. 1987ರ ನಂತರ ಪರಿಗಣಿಸ್ತಾನೇ ಇಲ್ಲ ಭಾರತ ಪಾಕಿಸ್ತಾನವನ್ನು. ನೀರು ಬಿಡಲ್ಲ ಅಂತ ಕೂತ್ಕೊಂಡಿದೆ, ನೀರು ಹೋಗ್ತಿಲ್ಲ. ಉಪನದಿಗಳ ಡ್ಯಾಮ್ ಸಾಮರ್ಥ್ಯ ಜಾಸ್ತಿ ಮಾಡಬೇಕು ಅಂತ ಹೂಳು ತೆಗಿತಾ ಇದೆ. ಈ ಹೂಳಿದ್ದಿಂದ ಈ ಜಲವಿದ್ಯುತ್ ಉತ್ಪಾದನೆ ಸಾಮರ್ಥ್ಯ ಕಡಿಮೆ ಆಗಿತ್ತು. ನಾವು ಅದ್ರ ಕಡೆಗೆ ಹೆಚ್ಚು ಗಮನ ಕೊಟ್ಟಿರಲಿಲ್ಲ. ಹರ್ಕೊಂಡು ಹೋಗ್ತಾ ಇದೆ ನೀರು ಬಿಡಿ. ಸಾಮಾನ್ಯವಾಗಿ ಏನು ಅಂದರೆ ಒಂದು ಡ್ಯಾಮಲ್ಲಿ ನೀರು ತುಂಬಿತು ಅಂತಂತಂದರೆ ಅದು ಬೇರೆಯವ್ರಿಗೆ ಉಪಯೋಗ. ಅದು ಒಂದು ಎಕ್ಸಾಂಪಲ್ ಹೇಳ್ತೀನಿ, ಸುಮ್ಮನೆ ಜನ ನಮಗೆ ಅರ್ಥ ಆಗಬೇಕು ಅನ್ನುವಂಥ ಕಾರಣಕ್ಕೋಸ್ಕರ. ಈಗ ಹೊಸಪೇಟೆನಲ್ಲಿ ಒಂದು ಡ್ಯಾಮ್ ಇದೆಯಪ್ಪ, ತುಂಗಭದ್ರಾ ಡ್ಯಾಮ್ ಇದೆ, TB ಡ್ಯಾಮ್ ಅಂತ ನಾವು ಕರಿತೀವಿ ಅದನ್ನು. ಅದರಲ್ಲಿ ಸಿಕ್ಕಾಪಟ್ಟೆ ಹೂಳು ತುಂಬಿದೆ. ಆ ಹೂಳು ತೆಗಿಯೋದ್ರಲ್ಲೇ 2 ಡ್ಯಾಮ್ ಮಾಡ್ಬೋದು ನಾವು, ಅಷ್ಟರ ಮಟ್ಟಿಗೆ ಹೂಳಿದೆ. ಯಾರಿಗೆ ಉಪಯೋಗ ಹೂಳಿದ್ರೆ? ಆಂಧ್ರಕ್ಕೆ ಉಪಯೋಗ. ಇಲ್ಲಿ ಸಿಕ್ಕಾಪಟ್ಟೆ ನೀರಿನ ಸಾಮರ್ಥ್ಯ ಹಿಡ್ಕೊಳ್ಳುವಂಥದ್ದು ಕಡಿಮೆ ಆಗುತ್ತೆ, ಬೇಗ ಡ್ಯಾಮ್ ತುಂಬುತ್ತೆ, ತುಂಬಿದ ನೀರೆಲ್ಲ ಹೊರಗಡೆ ಹೋಗುತ್ತೆ. ಆಂಧ್ರ ಆರಾಮಾಗಿದೆ. ಒಂದು ಎಕ್ಸಾಂಪಲ್ ನಾನು ಕೊಟ್ಟಿದ್ದು. ಇಲ್ಲಿ ನಾವು ಈ ಹೂಳುಗಳು ತೆಗಿಯುವಂಥ ಕೆಲಸ ಮಾಡಿರಲಿಲ್ಲ. ಯಾಕಂದರೆ ಪಕ್ಕದೊಂದು ರಾಷ್ಟ್ರ ನೀರು ಹೋಗ್ತಾ ಇದೆ, ಇರಲಿ ಬಿಡಿ ಅತ್ಲಗೆ ಅಂತ. ವಿದ್ಯುತ್ ಯೋಜನೆಯನ್ನು ಕೂಡ ನಾವು ತುಂಬ ಸೀರಿಯಸ್ ತಗೊಂಡಿರಲಿಲ್ಲ. ನಾವು 20-20 ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡ್ಬೋದಾಗಿತ್ತು. ನಮ್ಮದು 800-900 ಮೆಗಾವ್ಯಾಟ್ ಕೂಡ ಆಗ್ತಿರಲಿಲ್ಲ. ಬೇಡ ಬಿಡಿ ನಮಗೆ ಅಂತ. ಯಾಕಂದರೆ ಈಗ ಭಾರತದಲ್ಲಿ ಸರ್ಪ್ಲಸ್ ಆಗುವಷ್ಟು ವಿದ್ಯುತ್ತಿದೆ, ಇದ್ಕೊಳ್ಳಿ ಬಿಡಿ ಅತ್ಲಗೆ ಅಂತ. ಆದರೆ ಇವರು ದುರಹಂಕಾರ ನೋಡಿದ್ಮೇಲೆ ವಿದ್ಯುತ್ತನ್ನು ಮಾಡಬೇಕು, ಜೊತೆಗೆ ಇವರಿಗೆ ಕರೆಂಟನ್ನು ಕೊಡಬೇಕು, ಶಾಕ್ ಕೊಡಬೇಕು, ಕರೆಂಟಲ್ಲ ಶಾಕ್ ಕೊಡಬೇಕು ಅಂತ ಅನ್ನಿಸ್ತು ಭಾರತಕ್ಕೆ. ಹೀಗಾಗಿಯೇ ಭಾರತ ಹೂಳು ತೆಗಿತಾ ಇದೆ. ಇವರು ಹೂಳು ತೆಗೆದಷ್ಟು ಅಲ್ಲಿ ಕೂಳು ಕಡಿಮೆ ಆಗುತ್ತೆ. ಭಾರತ ಹೂಳು ತೆಗೆಯೋದನ್ನು ಜಾಸ್ತಿ ಮಾಡಿದಷ್ಟು ಕೂಡ ಪಾಕಿಸ್ತಾನಿಯರಿಗೆ ಕೂಳು ಸಿಗೋದು ಕಡಿಮೆ ಆಗುತ್ತೆ. ನೋಡಿ ಎಂಥ ಸ್ಥಿತಿ. ಯಾವ ಇನ್ಫಾರ್ಮೇಷನ್ನು ಕೊಟ್ಟಿಲ್ಲ. ಈಗೆಲ್ಲ ನಮ್ಮದೇ ನಿರ್ಧಾರ. ಬೇಕಾದ ನಾವು ನೀರು ಹಿಡ್ಕೊತೀವಿ, ಬೇಡದ ನೀರು ಬಿಡ್ತೀವಿ. ನಿಮಗೆ ಬೇಕಾದ ನಾವು ನೀರು ಬಿಡಲ್ಲ, ನಮಗೆ ಬೇಡದಿದ್ದ ನಾವು ನೀರು ಬಿಡ್ತೀವಿ.
ಬೇಡಪ್ಪ ತುಂಬಿಡ್ತು ಏನಾದರೂ ಡ್ಯಾಮಿಗೆ ಕಷ್ಟ ಆಗುತ್ತೆ, ಬೇಕಾದಂಗೆ ನೀರು ಬಿಡ್ತೀವಿ. ಒಂದು ನೀರಿಲ್ದೇ ಒಣಕೊಂಡು ಹೋಗ್ಬೇಕು, ವಿಪರೀತ ನೀರು ಬಂದು ಕೊಚ್ಕೊಂಡು ಹೋಗ್ಬೇಕು. ಎರಡೇ ಮಾರ್ಗ ಪಾಕಿಸ್ತಾನಕ್ಕೆ. 80% ನೀರಿನ ಪೂರೈಕೆಯನ್ನು ತಡೆಯಲಾಗಿದೆ. 80%. ಅದಕ್ಕೆ ಈಗ ಈ ಸಿಂಧೂ ಪ್ರಾಂತ್ಯದಲ್ಲಿ, ಪಂಜಾಬಿನ ಪ್ರಾಂತ್ಯದಲ್ಲಿ ಹಾಹಾಕಾರ ಶುರುವಾಗಿದೆ. ಕೈಗೆ ಬಂದ ಬೆಳೆ ಬಾಯಿಗೆ ಬರಲ್ಲ ನೋಡಿ. ಮೊದಲೇ ಬಿಸಿಲು ವಿಪರೀತ ಏರ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಾವು ನೀರು ಬಿಡಲ್ಲ. ಗತಿ ಏನು? ಅಷ್ಟೇ, ಗಂಟಲು ಒಣಸ್ಕೊಂಡು ಸಾಯಬೇಕು. ಭಾರತ ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದೆ, ನೀರು ರಕ್ತ ಎರಡೂ ಹರಿಸ್ಬೇಕು ಅಂದ್ರೆ ಆಗಲ್ಲ ನಮಗೆ. ನಾವು ನಿಮಗೆ ನೀರು ಹರಿಸ್ತಾ ಹೋಗ್ಬೇಕು, ನೀವು ನಮ್ಮ ರಕ್ತ ಹರಿಸ್ತೀರಿ. ಯಾಕೆ? ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.